ಸರಸ್ವತಿ ಮಾತೆಯನ್ನ ಮನಸಾರೆ ಸ್ಮರಿಸುತ್ತಾ ವೇದಿಕೆಯಲ್ಲಿರುವಂತಹ ಸರ್ವಗಣ್ಯರಿಗೂ ಗೌರವಪೂರ್ವಕ ನಮನವನ್ನು ಸಲ್ಲಿಸುತ್ತಾ ಸರಸ್ವತಿ ವಿದ್ಯೆ ಮತ್ತು ಕಲೆಯ ಪ್ರತಿರೂಪ. ವಿದ್ಯೆ ಎಂದರೆ ಕೇವಲ ಪುಸ್ತಕದ ಮಾಹಿತಿಯಲ್ಲ, ಜೊತೆಗೆ ವಿವೇಕ, ಪ್ರಜ್ಞೆ, ಬುದ್ಧಿವಂತಿಕೆ, ಜ್ಞಾನ, ತಿಳುವಳಿಕೆ, ಸಂಸ್ಕೃತಿ, ಕಲೆ ಎಲ್ಲವನ್ನೂ ಒಳಗೊಂಡಿದೆ. ಉತ್ತಮ ಮಾನವನಾಗಲು ಹಣವಿದ್ದರೆ ಸಾಕಾಗದು. ತರಗತಿಯ ಮಕ್ಕಳಿಗೆ ಸಿಂಹಾವಲೋಕನ ಕ್ರಮ ಎಂದರೇನು ಅಂತ ನಾನು ಹೇಳಿದ್ದೆ. ಈ ವರ್ಷದ ಶೈಕ್ಷಣಿಕ ವರ್ಷದ ಕೊನೆಯ ಘಟ್ಟದಲ್ಲಿ ನಾವಿದ್ದೇವೆ. ವರ್ಷದ ಆರಂಭದಿಂದ ಏನೆಲ್ಲ ಆಯಿತು ಅನ್ನುವಂತ ಒಂದು ಅವಲೋಕನ ಕಾರ್ಯಕ್ರಮ ಈಗ ನಿಮ್ಮ ಮುಂದೆ. ಶಾಲೆಯಂತೆ ಸಮಾಜ ಎಂಬ ಹೇಳಿಕೆಯು ಸಮಾಜದಲ್ಲಿ ಶಾಲೆಗಿರುವ ಪ್ರಾಮುಖ್ಯವನ್ನ 1/8/24 ಹೊಸದಾಗಿ ಆಗಮಿಸಿದಂತ ಶಾಲಾ ಮುಖ್ಯೋಪಾಧ್ಯಾಯರಾದಂತಹ ಶ್ರೀಯುತ MS ಶಿವಳ್ಳಿಮಠ್ ಸರ್ ಅವರನ್ನ ತುಂಬುವುದರಿಂದ ಬರಮಾಡಿಕೊಳ್ಳಲಾಯಿತು. 15/8/24 ಸ್ವಾತಂತ್ರ್ಯ ದಿನಾಚರಣೆಯನ್ನ ಅದ್ದೂರಿಯಾಗಿ ಆಚರಿಸಿ ಮಕ್ಕಳಲ್ಲಿ ದೇಶ ಪ್ರೇಮವನ್ನು ಬೀಸಲಾಯಿತು. ವಿದ್ಯಾರ್ಥಿಗಳು ಅಚ್ಚುಕಟ್ಟಾಗಿ ಶಿಕ್ಷಕ ದಿನಾಚರಣೆಯನ್ನು 5/9/24 ಆಚರಿಸಿದರು. ಮಕ್ಕಳು ಶಿಕ್ಷಕರಿಗೆ ವಿವಿಧ ಮನೋರಂಜನಾ ಆಟೋಟಗಳನ್ನು ಏರ್ಪಡಿಸಿ ಬಹುಮಾನವನ್ನು ವಿತರಿಸಿದರು. 2023-24ನೇ ಸಾಲಿನಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಮೊದಲ ಸಾಧನೆಯನ್ನು ಮಾಡಿ ದುಬೈ 200 ಮೀಟರ್ ಸ್ಥಾನ ಪಡೆದಂತಹ ಕುಮಾರಿ ವಿದ್ಯಾ ಕೇಶವಾಪುರ್, 400 ಮೀಟರ್ ಓಟದಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಂತಹ ಶಶಿಕಲಾ ಹಂಚಿಮನಿ ಇವರಿಗೆ ಸರ್ವಗುರುಗಳಿಂದ ಅವರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದೆ. ಅದೇ ರೀತಿ ಅಮೆಚೂರ್ ಸಂಸ್ಥೆ ಧಾರವಾಡ ವತಿಯಿಂದ ಖೋಖೋ ಆಟದಲ್ಲಿ ನಮ್ಮ ಶಾಲೆಯ 4 ವಿದ್ಯಾರ್ಥಿನಿಯರು ಕುಮಾರಿ ವಿದ್ಯಾ, ತೇಜಸ್ವಿನಿ, ಲಲಿತಾ, ಮಲ್ಲಮ್ಮ ಇವರು ತುಮಕೂರು, ಮಂಗಳೂರಿನಲ್ಲಿ ಭಾಗವಹಿಸಿ ನಮ್ಮ ಶಾಲೆ ಮತ್ತು ಊರಿಗೆ ಹೆಸರನ್ನು ತಂದಿರ್ತಾರೆ. ಮಕ್ಕಳ ನಾಟಕೋತ್ಸವದಲ್ಲಿ ನಮ್ಮ ಶಾಲೆಯ ಮಕ್ಕಳು ಪ್ರದರ್ಶನ ಮಾಡಿದಂತಹ ಮ್ಯಾಗ್ನೆಸನ್ ಸ್ಕೋರ್ ನಾಟಕ ದ್ವಿತೀಯ ಬಹುಮಾನವನ್ನು ಪಡೆದಿರುತ್ತೆ. ಅದೇ ರೀತಿ ಉತ್ತಮ ನಟಿ ಪ್ರಶಸ್ತಿಯನ್ನ ಕುಮಾರಿ ಕರುಶ್ರೀ ಸುಂದರ್ ಪಡೆದಿರ್ತಾರೆ. ಇವರ ಈ ಒಂದು ಪ್ರದರ್ಶನ ನಮ್ಮ ಶಾಲೆಯ ಕೀರ್ತಿಯನ್ನ ತಾಲೂಕು ಮಟ್ಟದಲ್ಲಿ ಎದುರಿಸುತ್ತಾರೆ. ಅವರಿಗೆ ಧನ್ಯವಾದಗಳು. ಅದೇ ರೀತಿ ರಾಷ್ಟ್ರೀಯ ಆವಿಷ್ಕಾರ ಸಪ್ತಾಹದ ಅಡಿಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನವನ್ನು ನಮ್ಮ ಶಾಲೆಯಲ್ಲಿ ಆಯೋಜಿಸಲಾಗಿತ್ತು. ಅದೇ ದಿನ ವಿಜ್ಞಾನ ಪ್ರಯೋಗಾಲಯವನ್ನು ಕೂಡ ಉದ್ಘಾಟನೆಯನ್ನು ಮಾಡಲಾಯಿತು. ಒಂದು ಅಭೂತಪೂರ್ವವಾದಂತಹ ಒಂದು ಫೀಡ್ಬ್ಯಾಕ್ ಇಲಾಖೆಯಿಂದ ಬಂದಿರುತ್ತೆ. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ನೇತೃತ್ವವನ್ನು ವಹಿಸಿದಂತಹ ಮಾನ್ಯ ಮುಖ್ಯೋಪಾಧ್ಯಾಯರು, SDMC ಮತ್ತು ವಿಜ್ಞಾನ ಶಿಕ್ಷಕರು, ಗಣಿತ ಶಿಕ್ಷಕರು ಸರ್ವ ಕಳೆದ ಪೂರಕವಾದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ರಂಗೋತ್ಸವ ದಿನದಂದು ನಮ್ಮ ಶಾಲೆಯ ಮಕ್ಕಳು ಅಕ್ಷರದವ್ವ ಅನ್ನುವಂತಹ ಒಂದು ನಾಟಕವನ್ನು ಅಕ್ಷರ ಮಾತೆ ಸಾವಿತ್ರಿಬಾಯಿ ಫುಲೆ ಅವರ ಶಾಲೆಯನ್ನು ಪ್ರವೇಶಿಸಲು ಎಲ್ಲಾ ದಿನಾಚರಣೆ ಮಹಾಪುರುಷರ ಜಯಂತಿಯನ್ನ ಆಯಾ ದಿನಗಳಂತೆ ನಾವು ಅರ್ಥಪೂರ್ಣವಾಗಿ ಆಚರಿಸಿ ಮಹಾನ್ ವ್ಯಕ್ತಿಗಳ ಪರಿಚಯ ಆದರ್ಶವನ್ನ ನಾವು ಕುಡಿಯುವ ಸುಂದರ ಸಂಬಂಧವೇ ಸ್ನೇಹ. ಈಗ ಆ ಸ್ನೇಹದ ಕುರಿತು ಒಂದು ಗೀತೆಯನ್ನು ನಮ್ಮ ಮುಂದೆ ಪ್ರದರ್ಶಿಸುತ್ತಿದ್ದಾರೆ ಶಾಂಭವಿ ಚಿಕ್ಕಮಗಳೂರು. ಚಾಚಿದೋಳುಗಳನ್ನು ಬಿಗಿದಪ್ಪಿಕೊಳ್ಳುವುದು ನಮ್ಮ ಪ್ರತಿ ನೋವನ್ನು ತನ್ನದನ್ನು ಕೈಯ ಹಿಡಿದು ಹೆಜ್ಜೆ ಬೆಸೆದು ಮುಂದೆ ಮುಂದೆ ನಡೆವ ಎಂದು ಮಾತೆ ನಿಮ್ಮೆಲ್ಲರ ಮೇಲೆ ಕರುಣೆ ಮಾಡಲಿ ಮತ್ತು SSLC ವಿದ್ಯಾರ್ಥಿಗಳು ತಾವೆಲ್ಲರೂ 100% ರಿಸಲ್ಟ್ ಅನ್ನು ತೆಗೆದುಕೊಳ್ಳ್ರಿ ಅಂತ ಹೇಳ್ತಾ ನಾನು ಹಾರೈಸ್ತೀನಿ. ತಾವು ಎಲ್ಲರೂ ಮಾಡುವುದು ನಿಮ್ಮದು. ನಿಮ್ಮನ್ನು ನಾವು ಎಲ್ಲ ಶಸ್ತ್ರಾಸ್ತ್ರಗಳನ್ನು ಕೊಟ್ಟು ಸಿದ್ಧಗೊಳಿಸಿದ್ದೇವೆ. ಈಗ ಯುದ್ಧ ಮಾಡಿ ಗೆಲ್ಲುವುದು
ನಿಮ್ಮ ಕಾರ್ಯ ಇದು. ಈ ಕಾರ್ಯದಲ್ಲಿ ತಾವೆಲ್ಲರೂ ಯಶಸ್ವಿಗೊಳಿಸ್ತೀರಿ ಅಂತ ಹೇಳ್ತಾ ಈ ಶಾಲೆಗೆ ಎಲ್ಲರಿಗೂ ಮರಿಬೇಡ್ರಿ. ಯಾಕಂದ್ರೆ ಈ ಶಾಲೆ ನಿಮಗೆ ಜ್ಞಾನವನ್ನು ಕೊಟ್ಟಿದ್ದ ಶಾಲೆ. ಈ ಶಾಲೆಯಲ್ಲಿ ನಿಮ್ಮ ಭವಿಷ್ಯವನ್ನು ರೂಪಿಸಿದಂತ ಈ ಒಂದು ಶಾಲೆಗೆ ನಾವು ದಯವಿಟ್ಟು ಮರಿಬೇಡ್ರಿ ಅಂತ ಹೇಳ್ತಾ, ಮತ್ತು ಹಳೆ ವಿದ್ಯಾರ್ಥಿಗಳು ಬೀಳ್ಕೊಡುವ ಸಮಾರಂಭದಲ್ಲಿ ನಮ್ಮೆಲ್ಲ ಗುರುಮಾತೆಯರು, ಗುರುಗಳು, ನಮ್ಮ SDMCಯ ಸರ್ವ ಸದಸ್ಯರು ಹಾಗೂ ನಮ್ಮ ಊರಿನ ಹಿರಿಯರು ಎಲ್ಲರೂ ಕೂಡ ಹಂಚಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ನಾವು ಕೂಡ ನಮ್ಮನ್ನು ಸುಂದರ ಮೂರ್ತಿಯಾಗಿ ಕೆತ್ತುತ್ತಾರೆ. ಇಂತಹ ಶಿಲ್ಪಿಗಳಿಗೆ ನನ್ನ ಅನಂತ ನಮನಗಳು. ಶಿಕ್ಷಕರು ತಮ್ಮ ಸ್ವಂತ ಮಕ್ಕಳಂತೆ ಭಾವಿಸಿ ತುಂಬಾ ಪ್ರೀತಿಯಿಂದ ಮುದ್ದು ಮಾಡಿ ತಪ್ಪುಗಳನ್ನು ಮಾಡಿದಾಗ ಒಳ್ಳೆಯ ಮಾರ್ಗದರ್ಶನ ಕೊಡುತ್ತಾರೆ. ನಮ್ಮ ಸಾಧನೆಯನ್ನು ನಿಜಕ್ಕೂ ಇಂತಹ ಶಿಕ್ಷಕರ ಮಾರ್ಗದರ್ಶನ ಅಗತ್ಯವಾಗಿದೆ. ಇಂತಹ ಗುರುಗಳು ಪಡೆಯಲು ನಿಜಕ್ಕೂ ಅದೃಷ್ಟ ಎನ್ನುವುದು ಮಾತಾಗಿದೆ. ಮತ್ತು ಎಲ್ಲ ಶಿಕ್ಷಕರಿಗೆ ನಮಸ್ಕಾರಗಳು. ನಮಗೆ ಮುಂದೆ ಟೀಚರ್ ಇಲ್ಲ ಅವ್ರ ಕ್ಲಾಸ್ಗೆ ಗೊತ್ತಾಗಿದ್ರೆ ತಪ್ಪಾಗಿದೆ ಅದು ಹೇಳ್ತಿದ್ರೆ ಅವ್ರು ಕೇಂದ್ರ ಅಂತ ತಪ್ಪಾಗಿದೆ ಅಂತ ನನ್ನ ಮಾತುಗಳು. ಆಸ್ಪತ್ರೆ ತೆಗೆಯುವುದಕ್ಕಿನ ಒಂದು ಕ್ರೀಡಾಂಗಣವನ್ನ ತೆರೆಯಿರಿ ಎಂದು ತಿಳಿಸುತ್ತಾ, ನಮ್ಮ ಶಾಲೆ ಕ್ರೀಡೆಯಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡುವಂತಹ ಸಾಧನೆಯನ್ನ ನಮ್ಮ ಶಾಲೆ ಮಾಡಿದೆ. ಈ ವರ್ಷ ಕ್ರೀಡೆಯಲ್ಲಿ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮವನ್ನ AJ ಪಟೇಲ್ ಸರ್ ಅವರು ನಡೆಸಿಕೊಡ್ಬೇಕಂತ ತಮ್ಮಲ್ಲಿ ನಿರ್ಮಿಸಿಕೊಳ್ತಾ ಇದ್ದೇನೆ. ಕ್ರೀಡಾಕೂಟದಲ್ಲಿ ವಿಜಯ ಸಾಧಿಸಿ ಬಹುಮಾನ ಪಡೆದ ಎಲ್ಲ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು ಹಾಗೂ ಬಹುಮಾನವನ್ನು ವಿತರಿಸಿದ ಸರ್ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಕನ್ನಡದ ಅ ಆ ಇ, ಇಂಗ್ಲಿಷ್ನ ABCD, ಗಣಿತದ A+B, ವಿಜ್ಞಾನದ SO4, ಹಿಂದಿಯ ವ್ಯಾಕರಣ, ಸಮಾಜದ ರಾಜವಂಶ ಇವುಗಳನ್ನು ಕಲಿಯುವುದೇ ಒಂದು ತರ ಖುಷಿ. ಈಗ ಶಾಲಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿಷಯವಾರು ಸ್ಪರ್ಧೆಯಲ್ಲಿ ಬಹುಮಾನ ಪಡೆದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣಾ ಕೈಗೊಂಡಂತಹ ವಿವಿಧ ಚಟುವಟಿಕೆಗಳಲ್ಲಿ ಬಹುಮಾನವನ್ನು ವಿತರಿಸುವಂತಹ ಕಾರ್ಯಕ್ರಮ, ರಂಗೋಲಿಗಳಲ್ಲಿ ಬಿಡಿಸುವಂತಹ ಸ್ಪರ್ಧೆ. ಈ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿದವರು ಅನುರಾಧ ಮೂಕನವರು. ದ್ವಿತೀಯ ಸ್ಥಾನವನ್ನ ಪ್ರಿಯಾ ಬೆಳಗಲಿ ಇವರು ಪಡೆದಿದ್ದಾರೆ. ಇದೇ ಶಾಲೆಯಲ್ಲಿ ಓದ್ಕೊಂಡು ಮುಂದಿನ ಒಂದು ಉನ್ನತ ವಿದ್ಯಾಭ್ಯಾಸಕ್ಕಾಗಿ ತೆರಳತಕ್ಕಂತ ಕಾಲಘಟ್ಟ ಇದೆ. ಯಾಕಂದ್ರೆ ನಿಂತಲೇ ನಿಂತ್ಬಿಟ್ರೆ ನೀರು ತೆರಳದಂತ, ಹಾಗೆ ನೀರು ಸದಾ ಹರಿತಾ ಇರಬೇಕು. ಹಾಗೆ ಉನ್ನತ ವ್ಯಾಸಂಗ ಮಾಡ್ತಕ್ಕಂಥದ್ದು ನಮ್ಮ ಜೀವನದ ತನಕ ನಾವು ಸಾಧನೆ ಮಾಡಲಿಕ್ಕೆ ಒಂದು ದಾರಿದೀಪ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಬಹಳ ಸಮಯ ಮಾತಾಡಲ್ಲ, ಯಾಕಂದ್ರೆ ಎಲ್ಲರೂ ಹೊಟ್ಟೆ ಹಸ್ತದ ಮತ್ತೆ ಪೇಷನ್ಸು ಬಹಳ ಕಡಿಮೆ. ನಿಜವಾಗ್ಲೂ ಬಹಳಷ್ಟು ವಿದ್ಯಾರ್ಥಿಗಳು ಬಹಳಷ್ಟು ಬಹುಮಾನ ಪಡೆದುಕೊಂಡು ನಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಅನೇಕ
ವಿದ್ಯಾರ್ಥಿಗಳ ಭಾಗವಹಿಸುವಿಕೆ ಬಹಳಷ್ಟು ಬಹುಮಾನ ಎರಡನೇ ಹಂತ, ಆದರೆ ಭಾಗವಹಿಸುವಿಕೆ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಆ ದಿಶೆಯೊಳಗ ನಮ್ಮೆಲ್ಲ ವಿದ್ಯಾರ್ಥಿಗಳು ವಿಶೇಷವಾಗಿ ಹೆಣ್ಮಕ್ಳು ಎಲ್ಲ ಕ್ಷೇತ್ರಗಳಲ್ಲಿ ಎಲ್ಲ ರಂಗಗಳಲ್ಲಿ ಅನೇಕ ಉತ್ತಮವಾದಂತಹ ಸಾಧನೆಯನ್ನು ಮಾಡೋದ್ರ ಮೂಲಕ ಅವರು ತಮ್ಮದೇ ಆದಂತಹ ಹೆಜ್ಜೆ ಗುರುತನ್ನು ನಮ್ಮ ಶಾಲೆಯಲ್ಲಿ ಬಿಟ್ಟುಕೊಂಡಿದ್ದಾರೆ. ನೀವೆಲ್ಲ ನೋಡಿರ್ಬೋದು, ಇಲ್ಲಿವರೆಗೆ ಅನೇಕ ವಿದ್ಯಾರ್ಥಿನಿಯರು ಬಹುಮಾನ ಪಡೆದಿರ್ತಕ್ಕಂಥದ್ದು. ಜೊತೆಯಾಗಿ ಗಂಡು ಮಕ್ಕಳು ಪಡ್ಕೊಂಡಿದ್ದಾರೆ, ಅವರಿಗೆ ಸಹಿತ ಅಭಿನಂದಿಸುತ್ತೇನೆ. ಇದರ ಜೊತೆಗೆ ಮುಂಬರ್ತಕ್ಕಂಥ ದಿನಗಳಲ್ಲಿ ನಮಗೆ ಮುಖ್ಯವಾಗಿರ್ತಕ್ಕಂಥ ಗೋಲ್ ಇರ್ತಕ್ಕಂಥದ್ದು ಯಾವುದಂದ್ರೆ SSLCಯ ಫಲಿತಾಂಶ. ಮಾರ್ಚ್ 25ರಿಂದ ಆ ಪರೀಕ್ಷೆ ಪ್ರಾರಂಭ ಆಗ್ತದ. ಏನು ನಮ್ಮ ಶಾಲೆಯಿಂದ ನೀವು ಪರೀಕ್ಷೆ ಹೋಗ್ತಾ ಇದ್ರಿ, 61 ವಿದ್ಯಾರ್ಥಿಗಳು ಸಹಿತ ಎಲ್ಲ ವಿದ್ಯಾರ್ಥಿಗಳು ಸಹಿತ ಪಾಸ್ ಆಗ್ಬೇಕನ್ನೋ ಒಂದು ಇಚ್ಛೆ. ಇವತ್ತು ನಾವೆಲ್ಲರೂ ಸಹಿತ ಸರಸ್ವತಿಯ ಸನ್ನಿಧಿಯೊಳಗ ಸಂಕಲ್ಪ ಮಾಡ್ಕೊಂಡಿದ್ದೇವೆ. ಸರಸ್ವತಿಯನ್ನ ಮಾಡಪ್ಪ, ಒಳ್ಳೆಯದನ್ನ ಕರುಣಿಸು ಅಂತ ಹೇಳಿ ದೇವರಲ್ಲಿ ಬೇಡ್ಕೊಳ್ತಿದ್ದೇವೆ. ಆ ರೀತಿ ನಾವು ಬೇಡ್ಕೊಂಡಿದ್ದೇವೆ. ಅದರ ಫಲಾಫಲ ಮುಂದೆ ಇರ್ತಕ್ಕಂಥದ್ದು. ಅದಕ್ಕೆ ಗೀತೆ ಹೇಳೋದರ ಕರ್ಮಣ್ಯ ವಾದಿಕಾರಸೆ ಮಹಾಫಲೇಶು ಕದಾಚ.